ಪಾಪನ್ಗೌಡ್ ಬಾದಾಮಿ ಅವರು ದಿವ್ಯ ನಿರ್ಲಕ್ಷ್ಯತೆಯಿಂದಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎನ್ನುವುದು ಮಚ್ಚಿಕೆಯಾಗಿದೆ. ತಾಲೂಕು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದಂತಾಗಿದೆ. ತಾಲೂಕು ಕ್ರೀಡಾಂಗಣವು ಅಧೋಗತಿಗೆ ಬಂದಿದೆ. ಸರ್ಕಾರ ಬಂದು 1.5 ವರ್ಷಗಳಾದರೂ ಸಹ ನನ್ನ ಅವಧಿಯಲ್ಲಿ ಆಗಿದ್ದ ಟೆಂಡರ್ ಕಾಮಗಾರಿಗಳು ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಆರೋಪಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಬಾರಿ ಚೆನ್ನಾಗಿ ಮಳೆ ಬಂದು ರೈತರ ಮೊಗದಲ್ಲಿ ಹರ್ಷ ತುಂಬಿದೆ. ಆದರೆ ನೀರಾವರಿ ಇಲಾಖೆ ಅಧಿಕಾರಿಗಳು ಕಾಲುವೆಗಳ ಗೇಜ್ ನಿರ್ವಹಣೆಯಲ್ಲಿ ವಿಫಲರಾಗಿದ್ದು, ಈ ಅಧಿಕಾರಿಗಳ ಮೇಲೆ ಶಾಸಕರ ನಿಯಂತ್ರಣ ಇಲ್ಲದಾಗಿ ಕೆಳಭಾಗದ ರೈತರ ಹೊಲಗಳಿಗೆ ನೀರು ಸಮರ್ಪಕವಾಗಿ ದೊರಕುತ್ತಿಲ್ಲ. ರೈತರ ಹಿತ ಕಾಪಾಡುವಲ್ಲಿ ಶಾಸಕರು ಹೆಚ್ಚಿನ ಕಾಳಜಿ ವಹಿಸಬೇಕಾಗಿತ್ತು. ಆದರೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಸೆಪ್ಟೆಂಬರ್ 17ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಕಲಬುರಗಿಯಲ್ಲಿ ನಡೆದ ವಿಶೇಷ ಸಚಿವ ಸಂಪುಟದಲ್ಲಿ ನವಲಿ ಜಲಾಶಯದ ಬಗ್ಗೆ ಚರ್ಚೆಯೇ ನಡೆಯಲಿಲ್ಲ. ಇದು ಶಾಸಕರು ರೈತರ ಮೇಲೆ ಇಟ್ಟಿರುವ ಕಾಳಜಿ ತೋರಿಸುತ್ತದೆ ಎಂದು ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ಧರ್ಮನಗೌಡ ಮಲ್ಲಾಪುರ, ಚಂದ್ರಶೇಖರ ಮೈಲಾರ, ಅಶೋಕಗೌಡ ಗದ್ರಟಗಿ, ಜಿಲಾನಿ ಪಾಷಾ, ಎಸ್. ಟಿ. ಟೇಲರ್, ವೆಂಕೋಬ ಕಲ್ಲೂರು, ಸುಮಿತ್ ತಡಕಲ್, ಸೈಯದ್ ಆಶೀಫ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಿದ್ರು. ನಮ್ಮೆಲ್ಲರ ಅನಿಸಿಕೆ ಇತ್ತು, ಗುಲ್ಬರ್ಗ ಕ್ಯಾಬಿನೆಟ್ ಮೀಟಿಂಗ್ ಆದರೆ ನಮ್ಮ ಬಹುದೊಡ್ಡ ಆಸೆ ನಮ್ಮ ನವಲಿ ಜಲಾಶಯ ಏನಾದರೂ ಅದರಲ್ಲಿ ಪ್ರಸ್ತಾವ ಬರ್ತದೆ, ಅದಕ್ಕೇನಾದರೂ ಚಾಲನೆ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾನು ಇದ್ದೀನಿ. ಆದರೆ ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ಚಕಾರವನ್ನು ಕೂಡ ಎತ್ತಿಲ್ಲ. 5 ಜಿಲ್ಲೆಗಳಿವೆ. ಕಲ್ಯಾಣ ಕರ್ನಾಟಕದ 5 ಜಿಲ್ಲೆ, ರಾಯಚೂರು, ಕೊಪ್ಪಳ, ಬಳ್ಳಾರಿ, 4 ಜಿಲ್ಲೆಗಳಿಗೆ, ವಿಜಯನಗರ ಜಿಲ್ಲೆ, ಈ 4 ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ರೈತರ ಬೆಳೆಗೆ ನೀರನ್ನು ಕೊಡ್ತಕ್ಕಂಥ ಯೋಜನೆ ಇದೆ. ಇನ್ನು ನಿಮ್ಮ ಕರ್ನಾಟಕ, ಅರ್ಧ ಕರ್ನಾಟಕಕ್ಕಿಂತ ಜಾಸ್ತಿ ಈ ಭಾಗದ ಕೆಲಸ ಇರ್ತದೆ. ನಿಮ್ಮ ಆ ಕಡೆ ಉಳಿಯೋದೇ 3 ಜಿಲ್ಲೆ, ಗುಲ್ಬರ್ಗ, ಬೀದರು, ಯಾದಗಿರಿ ಬಿಟ್ಟರೆ ಉಳಿದು ಎಲ್ಲ ಜಿಲ್ಲೆಗಳಿಗೆ ಅನುಕೂಲ ಆಗ್ತಕ್ಕಂಥ ಪ್ರಾಜೆಕ್ಟ್ನ ಬಗ್ಗೆ ಮಾತೇ ಆಡಿಲ್ಲ ಅಂತಂದರೆ ಗುಲ್ಬರ್ಗಾದಲ್ಲಿ ಯಾಕೆ ಮಾಡಿದ್ದೀರಿ ನೀವು? ಅದರ ಅರ್ಥ ಏನು? ನಗರಸಭೆಗಳನ್ನು ಎತ್ತರಕ್ಕೆ ಮಾಡೋದು